ಅದಕ್ಕೋಸ್ಕರ ಈ ಸರಿ ವಿಶೇಷ ಕಾರ್ಯಕ್ರಮಗಳೇನಪ್ಪ ಅಂದರೆ ಕುಟುಂಬ ಸದಸ್ಯರಿಗೆ ಅಂದರೆ ನಮ್ಮ ಗಾಯಕರ ಕುಟುಂಬದ ಮುಂದಿನ ತಲೆಮಾರಿಗೆ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಮತ್ತು ನಿರ್ಮಲಾ ಅವರು. ಈಗ ನಿಮ್ಮ ಮುಂದೆ ಬರ್ತಾ ಇರುವಂಥ ಟ್ಯಾಲೆಂಟು ಹಾಡುಗಾರಿಕೆ, ಡ್ಯಾನ್ಸಿಂಗು, ವೇದಘೋಷದಲ್ಲಿ ಪ್ರವೀಣ, ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾನೆ, ಚೆಸ್ ಮತ್ತು ಕೇರಮಲ್ಲಿ ಪ್ರವೀಣನಾಗಿದ್ದಾನೆ. ಇವನು ತಮಾಷೆ ಕೇಳ್ತಿದ್ದೆ, ಮುಂದಕ್ಕೆ ಏನಾಗ್ತೀಯಪ್ಪ ನೀನು ದೊಡ್ಡವನಾಗಿ ಅಂತ. ನನಗೆ ಫ್ಯೂಚರೇ ಗೊತ್ತಿಲ್ಲ ಅಂತಿದ್ದ. ಓಕೆ, ಯಾಕೆ ಅಂದರೆ ಇವನಿಗೆ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು ಅನ್ನೋ ಆಸೆ ಇದೆ. ಹಾಡು ಆಡಬೇಕಾದ್ರೆ ಶಾಸ್ತ್ರೀಯ ಮತ್ತು ಈಗಿನ ಹೊಸ ಥರದ ಸಾಂಗ್ಗಳನ್ನ ಕೂಡಿಸಿ ಆಡಬೇಕು, ವಿ ಜೆ ಅವ್ರಿಗೊಂದು ಕಾಂಪಿಟೇಷನ್ ಕೊಡಬೇಕು ಅಂತಿದ್ದಾನೆ. ಓಕೆ, ಇದುವರೆಗೂ ಒಂದು 20ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾನೆ. ಸುತ್ತೂರು ಮಠದಲ್ಲಿ ನಡೆಯುವಂಥ ಕಾರ್ಯಕ್ರಮದ 2 ವರ್ಷ ಭಾಗವಹಿಸಿ ಮೊದಲನೇ ವರ್ಷ ಫಸ್ಟ್ ಪ್ರೈಸು, ಸೆಕೆಂಡ್ ಇಯರ್ ಥರ್ಡ್ ಪ್ರೈಸ್ ತೊಗೊಂಡಿದ್ದಾನೆ. ಚಪ್ಪಾಳೆ ಕೊಡ್ಬೋದು, ಅಷ್ಟೆಲ್ಲ ಪ್ರೈಸ್ ತೊಗೊಂಡಿದ್ದಾನೆ. ಆಮೇಲೆ ಸ್ಕೂಲಲ್ಲಿ ಒಂದು ರಿಸರ್ವ್ ಮಾಡಿ ಇಟ್ಬಿಟ್ಟಿದ್ದಾನೆ. ಎಲ್ಲ ವರ್ಷವೂ ಸಿಂಗಿಂಗಲ್ಲಿ ಫಸ್ಟ್ ಪ್ರೈಸ್ ಬೇರೆ ಯಾರಿಗೂ ಇಲ್ಲ, ರಿಸರ್ವ್ಡ್ ಅಂತ ಬರೆದಿಟ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ವರ್ಷ ಫಸ್ಟ್ ಪ್ರೈಸು. ಓಕೆನಾ? ಆಮೇಲೆ ಇವನಿಗೊಂದು ಒಳ್ಳೆ ಟ್ಯಾಲೆಂಟ್ ಇದೆ. ನೀವೆಲ್ಲ ಕೂತಿದ್ದೀರಾ, ಯಾರು ಇಂಟ್ರೆಸ್ಟಿಂಗಾಗಿ ಕಾಣ್ಬಿಟ್ರೆ ಇವನಿಗೊಂದು ಪೇಪರು ಪೆನ್ಸಿಲ್ ಸಿಕ್ಬಿಟ್ರೆ ನಿಮ್ಮ ಚಿತ್ರ ಬರೀತಾನೆ. ಓಕೆ, ದಟ್ ಇಸ್ ಹಿಡನ್ ಟ್ಯಾಲೆಂಟ್. ಲೆಟ್ಸ್ ವೆಲ್ಕಮ್ ಸಬರೀಶ್, ಸನ್ ಆಫ್ ಅಜಿತ್ ಕುಮಾರ್. ಸರ್ ನೀವು ಮುಂದೆ ಬರ್ಬೋದು, ನಿಮ್ಮ ಮುಖ ತೋರಿಸ್ಬೋದು. ಓಕೆ, ಊರು ಮಾಲೂರು, JSS ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾನೆ. ಈಗ ಸಬರೀಶ್ ನಮಗೋಸ್ಕರ ಪೂಜಾ ಕಾರ್ಯಕ್ರಮಗಳಲ್ಲಿ ಅಂತ್ಯದಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವಾಗ ಹೇಳುವಂತಹ ಯಜುರ್ವೇದದ ಮಂತ್ರ ಪುಷ್ಪವನ್ನು ನಮ್ಮ ಮುಂದೆ ಪಠಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸಬರೀಶ್, ಓವರ್ ಟು ಯು ಸಬರೀಶ್. ಓಂ ಗಣನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಭಿರ್ವಾಜಿನೀವತಿ ದೀನಾಮವಿತ್ರವತ್ ವಾಗ್ದೇವೈ ನಮಃ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತಿ. ಯೋ ಅಗ್ನೇರಾಯತನಂ ವೇದ ಆಯತನವಾನ್ ಭವತಿ. ಆಪೋ ವಾ ಅಗ್ನೇರಾಯತನಂ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ವಾಯುರ್ವಾ ಅಪಾಮಾಯತನಂ ಆಯತನವಾನ್ ಭವತಿ. ಯೋ ವಾಯೋರಾಯತನಂ ವೇದ ಆಯತನವಾನ್ ಭವತಿ. ಆಪೋ ವೈ ವಾಯೋರಾಯತನಂ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಅಸೌ ವೈ ತಪನ್ನಪಾಮಾಯತನಂ ಆಯತನವಾನ್ ಭವತಿ. ಯೋ ಮುಷ್ಯತಪತ ಆಯತನಂ ವೇದ ಆಯತನವಾನ್ ಭವತಿ. ಆಪೋ ವಾ ಅಮುಷ್ಯತಪತ ಆಯತನಂ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಚಂದ್ರಮಾ ವಾ ಅಪಾಮಾಯತನಂ ಆಯತನವಾನ್ ಭವತಿ. ಯಶ್ಚಂದ್ರಮಸ ಆಯತನಂ ವೇದ ಆಯತನವಾನ್ ಭವತಿ. ಆಪೋ ವೈ ಚಂದ್ರಮಸ ಆಯತನಂ ವೇದ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ನಕ್ಷತ್ರಾಣಿ ವಾ ಅಪಾಮಾಯತನಂ ಆಯತನವಾನ್ ಭವತಿ. ಯೋ ನಕ್ಷತ್ರಾಣಾಮಾಯತನಂ ವೇದ ಆಯತನವಾನ್ ಭವತಿ. ಆಪೋ ವೈ ನಕ್ಷತ್ರಾಣಾಮಾಯತನಂ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಪರ್ಜನ್ಯೋ ವಾ ಅಪಾಮಾಯತನಂ ಆಯತನವಾನ್ ಭವತಿ. ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ. आपो वै पर्जन्यस्यायतनम्
आयतनवान् भवति य एवं वेद योपमायतनं वेद आयतनवान् भवति संवत्सरो वा अपमायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद यो ओप्सुनावं प्रतिष्ठितां वेद प्रत्येव तिष्ठति राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणाय कुर्महे ಧನ್ಯವಾದಗಳು. ಚೇಂಜ್ ಆಗಲ್ವಂತೆ. ತಂದೆಗೆ ತಕ್ಕ ಮಗ, ತಂದೆ ಮಗನಿಗೊಂದು ಜೋರಾದ ಚಪ್ಪಾಳೆ. ಆಮೇಲೆ ಮೊಬೈಲಲ್ಲಿ ಫೋಟೋಗ್ರಫಿ ಮಾಡೋರು, ವಿಡಿಯೋಗ್ರಫಿ ಮಾಡೋರು ಕೂತ್ಕೊಂಡು ಮಾಡಿ. ಯಾಕಂದರೆ ನಮ್ಮ ವಿಡಿಯೋಗ್ರಾಫರಿಂದ ಒಂದು ಕಂಪ್ಲೇಂಟ್ ಬಂದಿದೆ, ನಮಗೆ ಆಗ್ತಾಯಿಲ್ಲ ಸರ್ ಅಂದ್ಬಿಟ್ಟು. ನೀವು ಯಾವ್ಯಾವ ಕ್ಯಾಮ್ರಾ ಇಟ್ಕೊಂಡಿದ್ದೆ ಅದು ಮಾತ್ರ ಗೊತ್ತಾಗ್ತಾ ಇದೆ ಸರ್, ನಮ್ಮ ಕ್ಯಾಮ್ರಾ ಯಾವುದೋ ಒಂದು ಗೊತ್ತಾಗ್ತಾಯಿಲ್ಲ ಅಂತಿದ್ದಾರೆ. ಸರ್ ಓಕೆನಾ ಲೋಕೇಶ್ ಸರ್? ನಮಸ್ಕಾರ ಎಲ್ರಿಗೂ. ಶಿವರಂಜನಿ ಸ್ಟಾರ್ಟ್ ಆದಾಗಿಂದ ನಾನು ಅವ್ರ ಜೊತೆಯಲ್ಲಿ ನಡ್ಕೊಂಡ್ಬಂದಿದ್ದೀನಿ. ಶಿವರಂಜನಿ ಸ್ಟಾರ್ಟ್ ಆದಾಗಿಂದ ಅದು ಗ್ರೂಪ್ ಅನ್ನೋ ಭಾವನೆಯೇ ಬಂದಿಲ್ಲ. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಇರೋಣ ಅಂತ ನಮಗೆ ಮನಸ್ಸು ಬರಬೇಕು. ಆ ಥರ ಮನಸ್ಸು ಬರಬೇಕು ಅಂದರೆ ಎಲ್ಲಿರ್ತೀವಿ ಹೇಳಿ? ನಾವು ಮನೆಯಲ್ಲಿ ಇರ್ತೀವಿ. ಸೇಮ್ ನಮ್ಮ ಕುಟುಂಬದಲ್ಲಿ ಹೇಗಿರ್ತೀವೋ ಎಲ್ಲರ ಜೊತೆನೂ ಅದೇ ರೀತಿ ನಾವು ಇರ್ತೀವಿ. ಆ ರೀತಿ ಇರೋಕ್ಕೆ ಕಾರಣ ಏನು ಅಂದರೆ, ಅವ್ರು ಯಾವತ್ತೂ ಅವ್ರ ಅಡ್ಮಿನ್ಸ್ ಥರನೂ ವರ್ತನೆ ಮಾಡಿಲ್ಲ ಯಾರ ಜೊತೆನೂ. ವೆರಿ ಡೌನ್ ಟು ಅರ್ತ್ ಪರ್ಸನ್. ನಿರ್ಮಲ ಅವರೇ ಆಗಲಿ, ಶಿವಕುಮಾರ್ ಸರೇ ಆಗಲಿ, ಎಲ್ಲರೂ ಅವ್ರ ಸ್ನೇಹಿತರಾಗಿ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಒಡನಾಟವಾಗಿ ಇರ್ತಾರೆ ಯಾವಾಗಲೂ. ಹಾಗೂ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲ ಬಂದು ಹಾಡ್ತಾ ಇರ್ತೀವಿ, ಯಾವುದೇ ಒಂದು ರೌಂಡ್ ಇರ್ಬೋದು. ಆದರೆ ಅವರ ಮಕ್ಕಳಿಗೂ